ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವೈರಸ್ ಎಂಬ ಅಪಾಯಕಾರಿ ವೈರಸ್ ಬಗ್ಗೆ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಈ ವೈರಸ್ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ಇದು ಮುಖ್ಯವಾಗಿ ಇಲಿಗಳು ಮತ್ತು ಕಾಡು ಮೂಷಿಕಗಳಿಂದ ಮನುಷ್ಯರಿಗೆ ಹರಡಬಹುದು. ಹಾಗಾದ್ರೆ ಹ್ಯಾಂಟಾ ವೈರಸ್ ಎಂದ್ರೇನು, ಇದು ಹೇಗೆ ಹರಡುತ್ತದೆ, ಇದರ ಲಕ್ಷಣಗಳು ಏನು ಮತ್ತು ನಾವು ಹೇಗೆ ಸುರಕ್ಷಿತವಾಗಿರಬಹುದು ಅನ್ನೋದನ್ನ ನೋಡೋದಾದ್ರೆ, ಹ್ಯಾಂಟಾ ವೈರಸ್ ಒಂದು ವೈರಲ್ ಸೋಂಕು. ಇದು ಸಾಮಾನ್ಯವಾಗಿ ಕಾಡು ಇಲಿಗಳು, ಮೂಷಿಕಗಳು ಮತ್ತು ಇತರ ಕೀಟಾಣು ಹೊತ್ತ ಪ್ರಾಣಿಗಳ ಮೂಲಕ ಹರಡುತ್ತದೆ. ಈ ವೈರಸ್ ಮೊದಲು ಕೆಲವು ದೇಶಗಳಲ್ಲಿ ಕಂಡುಬಂದರೂ ಈಗ ವಿಶ್ವದ ಹಲವು ಭಾಗಗಳಲ್ಲಿ ವರದಿಯಾಗಿದೆ. ಮಾನವನಿಗೆ ಸೋಂಕು ತಗುಲಿದ್ರೆ ಅದು ಶ್ವಾಸಕೋಶ ಮತ್ತು ದೇಹದ ಒಳಾಂಗಗಳಿಗೆ ಹಾನಿ ಮಾಡಬಹುದು. ಹಾಗಾದ್ರೆ ಇದು ಹೇಗೆ ಹರಡುತ್ತದೆ ಅನ್ನೋದನ್ನ ನೋಡೋದಾದ್ರೆ, ಹ್ಯಾಂಟಾ ವೈರಸ್ ಮುಖ್ಯವಾಗಿ ಸೋಂಕಿನ ಇಲಿಗಳ ಮೂತ್ರ, ಮಲ ಮತ್ತು ಉಗುಳಿನ ಮೂಲಕ ಹರಡುತ್ತದೆ. ಉದಾಹರಣೆಗೆ, ಮನೆಯ ಕೋಣೆಗಳಲ್ಲಿ ಇಲಿಗಳ ಹಿಕ್ಕೆ ಇರಬಹುದು, ಗೋದಾಮುಗಳಲ್ಲಿ ಧೂಳು ಸೇರಿರಬಹುದು. ಹಳೆಯ ಮನೆ ಅಥವಾ ಶೆಡ್ಗಳನ್ನ ಸ್ವಚ್ಛಗೊಳಿಸುವಾಗ ವೈರಲ್ ಗಾಳಿಯಲ್ಲಿ ಹರಡಬಹುದು. ಆ ಗಾಳಿಯನ್ನ ಉಸಿರಾಡಿದ್ರೆ ವೈರಸ್ ದೇಹವನ್ನ ಪ್ರವೇಶಿಸಬಹುದು. ಕೆಲವೊಮ್ಮೆ ಇಲಿಯನ್ನ ಮುಟ್ಟಿದ್ರು, ಇಲಿ ನಮ್ಮನ್ನ ಕಚ್ಚಿದ್ರು, ಅಶುದ್ಧ ಆಹಾರ ಸೇವಿಸಿದ್ರೂ ಸೋಂಕು ತಗುಲುವ ಸಾಧ್ಯತೆ ಇರುತ್ತದೆ. ಹಾಗಾದ್ರೆ ಇದರ ಲಕ್ಷಣಗಳು ಏನು ಅಂತ ನೋಡೋದಾದ್ರೆ, ಹ್ಯಾಂಟಾ ವೈರಸ್ ಸೋಂಕಿನ ಆರಂಭಿಕ ಲಕ್ಷಣಗಳು ಸಾಮಾನ್ಯ ಜ್ವರದಂತೆ ಕಾಣಬಹುದು. ಆದರೆ ಗಮನಿಸಬೇಕಾದ ಲಕ್ಷಣಗಳು ಜ್ವರ, ತಲೆನೋವು, ಮೈಕೈ ನೋವು, ದಣಿವು, ವಾಂತಿ, ಹೊಟ್ಟೆ ನೋವು. ಕೆಲವು ದಿನಗಳ ನಂತರ ಗಂಭೀರ ಲಕ್ಷಣಗಳು ಕಾಣಿಸಬಹುದು. ಉಸಿರಾಟದ ತೊಂದರೆ, ಎದೆ ಭಾಗದಲ್ಲಿ ಒತ್ತಡ, ಶ್ವಾಸಕೋಶದಲ್ಲಿ ದ್ರವ ತುಂಬುವುದು. ಇದು ಜೀವಕ್ಕೆ ಅಪಾಯಕಾರಿಯಾಗಬಹುದು. ಇದಕ್ಕೆ ಚಿಕಿತ್ಸೆ ಇದೆಯಾ ಅಂತ ಕೇಳಿದ್ರೆ, ಹ್ಯಾಂಟಾ ವೈರಸ್ಗೆ ವಿಶೇಷ ಔಷಧಿಯಾಗ್ಲಿ ನೇರ ಲಸಿಕೆಯಾಗ್ಲಿ ಲಭ್ಯವಿಲ್ಲ. ಆದ್ರೆ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಹೋದರೆ ಚಿಕಿತ್ಸೆ ಮೂಲಕ ಜೀವ ಉಳಿಯಬಹುದು. ಡಾಕ್ಟರ್ಗಳು ಆಮ್ಲಜನಕ ಚಿಕಿತ್ಸೆ, ದೇಹದ ದ್ರವ ನಿಯಂತ್ರಣ, ತುರ್ತು ಆರೈಕೆ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ. ಆದ್ರಿಂದ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಬಹಳ ಮುಖ್ಯ. ಹೇಗೆ ತಡೆಗಟ್ಟಬಹುದು ಅಂತ ನೋಡೋದಾದ್ರೆ, ಹ್ಯಾಂಟಾ ವೈರಸ್ ಅನ್ನ ತಡೆಗಟ್ಟಲು ಸ್ವಚ್ಛತೆ ಬಹಳ ಮುಖ್ಯ. ಕೆಲವು ಸುರಕ್ಷತಾ ಕ್ರಮಗಳನ್ನ ಪಾಲಿಸಬೇಕು. ಮನೆ ಮತ್ತು ಗೋದಾಮುಗಳನ್ನ ಸ್ವಚ್ಛವಾಗಿಡಿ. ಇಲಿಗಳು ಬಂದರೆ ಆಹಾರವನ್ನ ಮುಚ್ಚಿಡಿ. ಇಲಿಗಳ ಹಿಕ್ಕೆಯನ್ನ ಕೈಯಿಂದ ಮುಟ್ಟಬೇಡಿ. ಸ್ವಚ್ಛಗೊಳಿಸುವಾಗ ಮಾಸ್ಕ್ ಮತ್ತು ಗ್ಲೌಸ್ ಧರಿಸಿ. ಧೂಳು ಏಳದಂತೆ ಮೊದಲು ನೀರು ಅಥವಾ ಡಿಸ್ಇನ್ಫೆಕ್ಟೆಂಟ್ ಸಿಂಪಡಿಸಿ. ಕಸದ ವಸ್ತುಗಳನ್ನ ಸರಿಯಾಗಿ ವಿಲೇವಾರಿ ಮಾಡಿ. ಹ್ಯಾಂಟಾ ವೈರಸ್ ಅಪಾಯಕಾರಿ ಆದರೂ ಸರಿಯಾದ ಜಾಗೃತಿ ಮತ್ತು ಸ್ವಚ್ಛತೆಯಿಂದ ನಾವು ನಮ್ಮನ್ನ ರಕ್ಷಿಸಬಹುದು. ಗಮನದಲ್ಲಿಡಿ, ಸ್ವಚ್ಛತೆ ಜೀವ ಉಳಿಸುತ್ತದೆ. ಇಲಿಗಳ ಸಂಪರ್ಕದಿಂದ ದೂರವಿರಿ. ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ. ಸಮಯಕ್ಕೆ ವೈದ್ಯರನ್ನ ಸಂಪರ್ಕಿಸಿ.